ವಿಶೇಷತೆ ಅಂತನ್ನುವಾಗ 40 ಅಡಿ ಎತ್ತರದ ಒಂದು ಶಿವಲಿಂಗ, ಅದರ ಮೇಲೆ ಭಾರತದ ನಕ್ಷೆ ಹಾಗೂ ಆ ನಕ್ಷೆಯಲ್ಲಿ 12 ಜ್ಯೋತಿರ್ಲಿಂಗಗಳು ನಮ್ಮ ದೇಶದಲ್ಲಿ ಎಲ್ಲಿ ಯಾವ ರಾಜ್ಯದಲ್ಲಿ ಇದೆ ಅನ್ನುವಂಥದ್ದನ್ನು ಸೂಚಿಸುವ ಒಂದು ಭವ್ಯವಾದಂತಹ ಚಿತ್ರ ಹಾಗೂ 12 ಜ್ಯೋತಿರ್ಲಿಂಗಗಳ ದರ್ಶನ ಮತ್ತು ಅಂತರ್ಲಿಂಗ ದರ್ಶನ ಹಾಗೂ ಸಹಸ್ರಲಿಂಗ ದರ್ಶನ. ಮತ್ತೆ ವಿಶೇಷ ಎಂದರೆ ಶಿವನ ಒಂದಿಗೆ ಸೆಲ್ಫಿ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಅನ್ನು ಇಟ್ಟುಕೊಂಡು ಶಿವನ ಪ್ರತೀಕವಾದಂತಹ ಶಿವಲಿಂಗದ ಚಿತ್ರದ ಜೊತೆಗೆ ಅಲ್ಲಿ ಬಂದಂತಹ ಭಕ್ತಾದಿಗಳು ದರ್ಶಕರು ತಮ್ಮ ಒಂದು ಚಿತ್ರವನ್ನು ಇಳಿಸಿಕೊಳ್ಳಿಕ್ಕೆ ಅನುಕೂಲ ಆಗುವ ರೂಪದಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಪವಿತ್ರ ದಿನವಾದಂತಹ 26ನೇ ತಾರೀಕು ಮೊದಲನೆಯ ದಿನ ಉದ್ಘಾಟನಾ ಸಮಾರಂಭವನ್ನು ಏರ್ಪಡಿಸಲಾಗಿದೆ. ಆ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸಚಿವರನ್ನ, ಶಾಸಕರನ್ನ, ಸಂಸದರನ್ನ ಹಾಗೂ ನಮ್ಮ ಊರಿನ ಅನೇಕ ಗಣ್ಯರನ್ನ ನಾವು ಸ್ವಾಗತಿಸಿದ್ದೇವೆ. ಹಾಗೂ ಅವತ್ತಿನ ದಿನ ವೇದಿಕೆಯ ಮೇಲೆ ವಿಶೇಷ ಸಾಧನೆಯನ್ನ ಮಾಡಿರುವ ಅಥವಾ ವಿಶೇಷ ಪ್ರಶಸ್ತಿಯನ್ನ ಪಡೆದಂತಹ ನಮ್ಮ ರಾಯಚೂರು ನಗರದ ಬೇರೆ ಬೇರೆ ಕ್ಷೇತ್ರದ ಸಾಧಕರನ್ನ ಆಯ್ದುಕೊಂಡು 8 ಜನರಿಗೆ ನಾವು ಸನ್ಮಾನವನ್ನ, ವಿಶೇಷ ಗೌರವಾರ್ಪಣೆಯನ್ನ ಸಲ್ಲಿಸ್ತೇವೆ. ಅಂದಿನ ಒಂದು ದಿನ ನಾವು ವಿಶೇಷವಾಗಿ ಸೇವೆಯನ್ನ ಸಲ್ಲಿಸಿರುವಂತಹ ಅನೇಕ ಸೇವಾ ಸಂಸ್ಥೆಗಳಿವೆ ನಮ್ಮ ಊರಲ್ಲಿ. ರೋಟರಿ, ಲಯನ್ಸು, JCI ಈ ರೀತಿ ಸಮಾಜಮುಖಿ ಕಾರ್ಯ ಮಾಡ್ತಾ ಇರುವಂತಹ ಅನೇಕ ಸೇವಾ ಸಂಸ್ಥೆಗಳ ಮುಖ್ಯಸ್ಥರಿಗೆ ಸನ್ಮಾನವನ್ನ ನಾವು ಇಟ್ಕೊಂಡಿದ್ದೇವೆ. ಹಾಗೂ ಕೊನೆಯ ದಿನ ಕಲ್ಚರಲ್ ಪ್ರೋಗ್ರಾಮ್ಸ್ ಅನ್ನು ಇಟ್ಕೊಂಡಿದ್ದೇವೆ. ಈ ರೀತಿ 5 ದಿನ ಈ ಕಾರ್ಯಕ್ರಮ ಸತತವಾಗಿ ದರ್ಶನದ ಕಾರ್ಯಕ್ರಮ ಹಾಗೂ ವೇದಿಕೆಯ ಕಾರ್ಯಕ್ರಮ ಎರಡೂ ಸಹಿತ ನಡೀತಿರ್ತದೆ. ಹೆಚ್ಚಿನ ಸಂಖ್ಯೆಯ ಜನ ಇದರಲ್ಲಿ ಭಾಗವಹಿಸಿ ಇದರ ಲಾಭವನ್ನ ಪಡ್ಕೊಳ್ಬೇಕನ್ನುವಂಥದ್ದು ನಮ್ಮ ಮುಖ್ಯ ಆಸೆ. ಹಾಗೂ 3ನೇ ದಿನದ ಕಾರ್ಯಕ್ರಮವಾದಂತಹ ಆರೋಗ್ಯ ಜಾಗೃತಿ ಕಾರ್ಯಕ್ರಮ, ಒಳ್ಳೆಯ ಅಭ್ಯಾಸ, ಒಳ್ಳೆಯ ಆರೋಗ್ಯಕ್ಕಾಗಿ ಒಳ್ಳೆಯ ಅಭ್ಯಾಸಗಳು ಎನ್ನುವಂತಹ ಒಂದು ವಿಷಯದ ಪ್ರವಚನ 6 ಗಂಟೆಯಿಂದ 7 ಗಂಟೆವರೆಗೆ ಇರ್ತದೆ. 7 ಗಂಟೆಯಿಂದ ರಾಯಚೂರು ನಗರ ಹಾಗೂ ರಾಯಚೂರಿನ ರೂರಲ್, ರಾಯಚೂರು ಅರ್ಬನ್ ಅಂಡ್ ರೂರಲ್ ಆಶಾ ಕಾರ್ಯಕರ್ತೆಯರು ಹಾಗೂ ಆಶಾ ಕಾರ್ಯಕರ್ತೆಯರಿಗೆ ಸಹಯೋಗವನ್ನ ಕೊಡ್ತಾ ಇರುವಂತಹ ಕಾರ್ಯಕರ್ತೆಯರೇನಿದ್ದಾರೆ ಅವರೆಲ್ಲರಿಗೂ ಸಹಿತ ಸನ್ಮಾನ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದೇವೆ. ಅಂದಿನ ಕಾರ್ಯಕ್ರಮದ ಉದ್ಘಾಟಕರಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಬರ್ತಾರೆ. ವಿಶೇಷ ಮುಖ್ಯ ಅತಿಥಿಗಳಾಗಿ ಪೊಲೀಸ್ ಸೂಪರಿಂಟೆಂಡೆಂಟ್ ಅವರು ಬರ್ತಾರೆ. ಅದೇ ಪ್ರಕಾರವಾಗಿ ಅಂದಿನ ಮುಖ್ಯ ಅತಿಥಿಗಳಾಗಿ ನಮ್ಮ ಮಹಾನಗರ ಪಾಲಿಕೆಯ ಹೊಸದಾಗಿ ಬಂದಂತಹ ಕಮಿಷನರ್ ಸಾಹೇಬರೇನಿದ್ದಾರೋ ಅವರನ್ನು ಸಹಿತ ಕರೆದಿದ್ದೇವೆ. DHO ಅವರು ಇರ್ತಾರೆ. ಈ ರೀತಿ ಅನೇಕ ಸರ್ಕಾರಿ ಆಫೀಸರ್ಸ್ ಎಲ್ಲ ಅವತ್ತಿನ ದಿನದ ಅತಿಥಿ, ಅಧ್ಯಕ್ಷ ಅಥವಾ ಉದ್ಘಾಟಕರ ಸ್ಥಾನವನ್ನು ಅಲಂಕರಿಸಿದರೆ ಅವತ್ತಿನ ದಿನ ಆಶಾ ಕಾರ್ಯಕರ್ತರಿಗೆ ಸನ್ಮಾನವನ್ನು ಇಟ್ಟುಕೊಳ್ಳಲಾಗಿದೆ. ಮಹಾಶಿವರಾತ್ರಿ ಆಧ್ಯಾತ್ಮಿಕ ರಹಸ್ಯ ಎನ್ನುವ ವಿಷಯದ ಒಂದು ಪ್ರವಚನವೂ ಇರ್ತದೆ. ಹಾಗೆ 2ನೇ ದಿನ 27ನೇ ತಾರೀಕು ಜ್ಞಾನ ಜಾಗೃತಿ ಮಹೋತ್ಸವ ಎನ್ನುವಂತಹ ಕಾರ್ಯಕ್ರಮವನ್ನ ಆಯೋಜಿಸಿದ್ದೇವೆ. ಅಂದಿನ ಒಂದು ದಿನ ಅಭೌತಿಕ ಜ್ಞಾನದ ಮಹತ್ವತೆ ಎನ್ನುವ ವಿಷಯದ ಪ್ರವಚನ ಸಂಜೆ 6 ಗಂಟೆಯಿಂದ 7 ಗಂಟೆಯವರೆಗೂ ವೇದಿಕೆಯ ಮೇಲೆ ನಡೀತದೆ. 7 ಗಂಟೆಯಿಂದ 9 ಗಂಟೆಯವರೆಗೂ ನಮ್ಮ ರಾಯಚೂರು ಮಹಾನಗರದಲ್ಲಿ ಅನೇಕ ವರ್ಷಗಳಿಂದ ವಿದ್ಯೆಯನ್ನ
ಧಾರೆ ಎರೆಯುತ್ತಿರುವಂತಹ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳು ಅನವರತವಾಗಿ ಸತತ 10-12 ವರ್ಷಗಳಿಂದ ನಮ್ಮ ಈ ಮಹಾನಗರದಲ್ಲಿ ವಿದ್ಯೆಯನ್ನ ಕೊಡ್ತಾ ಇರುವಂತಹ ವಿದ್ಯಾಸಂಸ್ಥೆಯ ಸಂಸ್ಥಾಪಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಅಂದಿನ ವೇದಿಕೆಯ ಅತಿಥಿಗಳಾಗಿ ನಮ್ಮ ಮಹಾನಗರ ಪಾಲಿಕೆಯ ಕಾರ್ಪೊರೇಟರ್ಗಳು ಒಂದು 8 ಜನ ಹಾಗೂ ಸಮಾಜದ ಸಮುದಾಯಗಳ ಮುಖ್ಯಸ್ಥರು, ಅಧ್ಯಕ್ಷರು ಅವರು ಒಂದು 8 ಜನ, ಈ ರೀತಿ ಅಲ್ಲಿ ವೇದಿಕೆಯ ಮೇಲೆ ಅತಿಥಿಗಳಾಗಿ ಉಪಸ್ಥಿತರಾಗ್ತಾರೆ. ಉಳಿದಂತಹ ಶಾಲಾ ಸಂಸ್ಥಾಪಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದರು. 26ನೇ ತಾರೀಕು ಬೆಳಿಗ್ಗೆ ಶಿವಧ್ವಜಾರೋಹಣ, ಸಂಜೆ 4 ಗಂಟೆಯಿಂದ ಶಾಂತಿ ಯಾತ್ರೆ ಎಂಡ್ ಆಗೋದು ವಾಲ್ಕಾಟ್ ಮೈದಾನದಲ್ಲಿ. ಆವಾಗ ಉದ್ಘಾಟನಾ ಮಹೋತ್ಸವ ನಡೆಯುತ್ತೆ.